ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ, ಕೆಐಎಡಿಬಿ ವಿರುದ್ಧ ರೈತರ ಆಕ್ರೋಶ. ಕೆಐಎಡಿಬಿ ಕೂಡಲೇ ಪರಿಹಾರ ಧನ ನೀಡುವಂತೆ ಆಗ್ರಹಿಸಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತರು ಮಾತನಾಡಿದರು. ಈಗಾಗಲೇ ರೈತರಿಂದ ಫಲವತ್ತಾದ ಭೂಮಿಗಳನ್ನ ಅಭಿವೃದ್ಧಿಯ ಹೆಸರಲ್ಲಿ ಕೆಐಎಡಿಬಿ ಪಡೆದುಕೊಂಡಿದ್ದು, ಪರಿಹಾರ ಧನ ಕೊಡದೆ ವಿಳಂಬ ಧೋರಣೆ ಮಾಡ್ತಾ ಇದೆ. ಸದರಿ ರೈತರ ಭೂಮಿಗಳಿಗೆ ಕೂಡಲೇ ಪರಿಹಾರ ಧನ ಬಿಡುಗಡೆ ಮಾಡದೆ ಇದ್ದಲ್ಲಿ ನಾವು ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಅಂತ ರೈತ ಮುಖಂಡ ನಾಗತಿನಹಳ್ಳಿ ಆನಂದಮೂರ್ತಿ ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಾವಿರಾರು ಎಕರೆ ಪ್ರದೇಶದ ವ್ಯವಸಾಯಕ್ಕೆ ಯೋಗ್ಯವಾದ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ಸ್ವಾಧೀನಕ್ಕೆ ಪಡಿತಾ ಇದೆ. ಆದರೆ ಭೂಮಿಯ ಮಾಲೀಕನು ಆದ ರೈತನಿಗೆ ಮಾತ್ರ ಹಣ ಕೊಡದೆ ಸತಾಯಿಸ್ತಾ ಇದೆ. ರೈತನು ವ್ಯವಸಾಯ ಮಾಡಲು ಭೂಮಿಯೂ ಇಲ್ಲದೆ ಪರಿಹಾರ ಧನವೂ ಇಲ್ಲದೆ ದಿನ ಕಳೆಯುವುದಾಗಿದೆ. ಈಗಾಗಲೇ ಸಾಕಷ್ಟು ಭೂಮಿಯನ್ನ ಕಸಿದುಕೊಂಡಿರುವ ಸಂಸ್ಥೆ ಮತ್ತಷ್ಟು ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ. ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಇನ್ನು ಮುಂದೆ ಯಾವುದೇ ಹೊಸ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಬಾರದು. ಸರ್ಕಾರ ಹಾಗೂ ಅಧಿಕಾರಿಗಳು ಈ ಗಮನ ಹರಿಸಬೇಕು ಎಂದಿದ್ದಾರೆ. ಸ್ಥಳೀಯ ಮುಖಂಡ ಹಾಗೂ ರೈತ ಕೋನಘಟ್ಟ ಆನಂದ್ ಕುಮಾರ್ ಮಾತನಾಡಿ, ಪರಿಹಾರ ಧನಕ್ಕಾಗಿ ರೈತರು ಕೆಐಎಡಿಬಿ ಕಚೇರಿಗೆ ಪ್ರತಿನಿತ್ಯ ಅಲೆದಾಡುವಂತಾಗಿದೆ. ಭೂಮಿಯನ್ನ ಕಸಿದುಕೊಂಡ ಸಂಸ್ಥೆ ಪರಿಹಾರ ಧನವನ್ನು ವಿಳಂಬ ಮಾಡದೆ ಶೀಘ್ರವಾಗಿ ನೀಡಿದ್ರೆ ರೈತರಿಗೆ ಅನುಕೂಲವಾಗುತ್ತೆ. ಅಲ್ಲದೆ ಪರಿಹಾರ ಧನ ಪಡೆಯುವ ವಿಷಯದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು, ಕೂಡಲೇ ಅಧಿಕಾರಿಗಳು ಅಂತವರಿಗೆ ಕಡಿವಾಣ ಹಾಕಬೇಕಾಗಿದೆ ಎಂದಿದ್ದಾರೆ. ಶಿಕ್ಷಕ ಹಾಗೂ ರೈತ ನರಸಿಂಹಮೂರ್ತಿ ಮಾತನಾಡಿ, ಭೂಮಿ ಕಳೆದುಕೊಂಡ ನೋವು ಒಂದು ಕಡೆಯಾದರೆ ಪರಿಹಾರ ಧನವನ್ನ ನಂಬಿ ಮುಂದಿನ ಜೀವನ ಕಟ್ಟಿಕೊಳ್ಳಲು ಮುಂದಾಗಿರುವ ರೈತರ ಸಮಸ್ಯೆಗಳು ಮತ್ತೊಂದು ಕಡೆ. ಇನ್ನಾದರೂ ಕೆಐಎಡಿಬಿ ಅಧಿಕಾರಿಗಳು ಮೀನಾಮೇಷ ಎಣಿಸದೆ ಕೂಡಲೇ ಪರಿಹಾರ ಧನ ಕೊಟ್ಟು ರೈತರಿಗೆ ನೆರವಾಗಬೇಕಾಗಿದೆ ಎಂದಿದ್ದಾರೆ. ಕಾರ್ಖಾನೆಯೊಳಗೆ ಅಪಾರ್ಟ್ಮೆಂಟ್ ನಿರ್ಮಾಣವನ್ನ ನಿರ್ಬಂಧಿಸಿ ಕೆಐಎಡಿಬಿ ಸಂಸ್ಥೆಯಿಂದ ಹಣ ಪಡೆಯದೆ ಭೂಮಿ ಉಳಿಸಿಕೊಂಡಿರುವ ರೈತರಿಗೆ ಸ್ಥಳೀಯವಾಗಿ ಕಟ್ಟಡಗಳ ನಿರ್ಮಾಣ ಮಾಡಿ ಜೀವನ ಸಾಗಿಸಿಕೊಳ್ಳುವ ಅವಕಾಶವಿದೆ. ಆದರೆ ಈಗಾಗಲೇ ಕೆಐಎಡಿಬಿ ಸ್ವಾಧೀನಕ್ಕೆ ಪಡೆದು ಕಾರ್ಖಾನೆಗಳಿಗೆ ಕೊಟ್ಟಿರುವ ಜಾಗದಲ್ಲಿ ಕಾರ್ಖಾನೆಯವರೇ ಖುದ್ದು ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಮಾಡಿ ಕಾರ್ಮಿಕರ ವಾಸಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಹೀಗೆ ಮುಂದುವರೆದರೆ ಭೂಮಿ ಕಳೆದುಕೊಂಡ ರೈತ ಜೀವನ ಕಟ್ಟಿಕೊಳ್ಳುವುದಾದರೂ ಹೇಗೆ? ಕಾನೂನಾತ್ಮಕವಾಗಿ ಅವಕಾಶವಿದ್ರೆ ನಮಗೆ ತಿಳಿಸಲಿ ಇಲ್ವೇ? ಅಪಾರ್ಟ್ಮೆಂಟ್ಗಳ ನಿರ್ಮಾಣಕ್ಕೆ ಸಂಸ್ಥೆ ಕೂಡಲೇ ನಿರ್ಬಂಧಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾತ್ರಿ ಸುಮಾರು 8:30-9 ಗಂಟೆ ನಮ್ಮ ಭಾಗದ ಒಂದು 2-3 ರೈತರುಗಳು ಈ ಕೆಐಎಡಿಬಿ ವಿರುದ್ಧವಾಗಿ ಕರೀತಾ ಇರೋ ಉದ್ದೇಶ ತುರ್ತು ಪತ್ರಿಕಾಗೋಷ್ಠಿ. ಯಾಕಂದರೆ 1.5 ತಿಂಗಳಿಂದ 2 ತಿಂಗಳಾಗಿದೆ ನಮ್ಮ ರೈತರು ಅವರ ಅಕ್ಕ ನೀರನ್ನು ಕರ್ಕೊಂಡೋಗಿ ಅಲ್ಲಿ ಸಹಿ ಮಾಡಿಸಿ ಬಂದರು. 2 ತಿಂಗಳಾದರೂ ಕೂಡ ಸರ್ಕಾರದಿಂದ ಈಗೂ ಹಣ ಬಿಡುಗಡೆ ಆಗಲಿಲ್ಲ. ಆದರೆ ಆ ರೈತರು ಬಾಳಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ನಾವೆಲ್ಲ ಸೈನ್ ಹಾಕ್ಕೊಟ್ಟು ಬಂದ್ವಿ, ನಮ್ಮ ಅಣ್ಣ ದುಡ್ಡು ತೊಗೊಂಡು ನಮಗೆ ಮೋಸ ಮಾಡಿದ್ದಾನೆ ಅನ್ನೋವಂಥ ಒಂದು ಸ್ಥಿತಿಗೆ ಅವರು ತಲುಪಿ ಕೇಸ್ಗಳನ್ನ ಹಾಕುವಷ್ಟು ಒಂದು ಮಟ್ಟಕ್ಕೆ ಹೋಗಿದೆ. ಈ ಒಂದು ರೀತಿಯಲ್ಲಿ ನಮ್ಮ ಸರ್ಕಾರ ಹಣ ಇಲ್ಲ, ರೈತರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಆದರೂ ಪದೇ ಪದೇ ಅಕ್ವೈರು ಯಾರು ಕೊಡೋದಕ್ಕೆ ಈ ಭೂಮಿ ಅನ್ನೋದು ನಮಗೆ ಗೊತ್ತಿಲ್ಲ. ಈ ಒಂದು ಏನು ಇದೆ, ಒಂದ್ಸರಿ ಹಣ ಬಿಡುಗಡೆ ಮಾಡ್ತಾರೆ ಜಮೀನಿಗೆ, ಇನ್ನೊಂದ್ಸರಿ ಹಣ ಬಿಡುಗಡೆ ಮಾಡೋಕ್ಕೆ ಮತ್ತೆ ನಾವು ಅಲಿಬೇಕು ಗಿಡಕ್ಕೆ, ಇನ್ನೊಂದ್ಸಲಿ ಹಣ ಬಿಡುಗಡೆ ಮಾಡೋಕ್ಕೆ ನಾವು ಅಲಿಬೇಕು ಬೋರ್ಗೆ. ಒಂದೇ ಸರಿ ಯಾವುದೇ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ನಿಮ್ಮ ಎದುರುಗಡೆ ಎಲ್ಲ ಬಂದಾಗ ಹೇಳೋದು, ನಮ್ಮ ಜಿಲ್ಲಾಧಿಕಾರಿಗಳ ಮುಂದೆಯಿಂದ ಹಿಡಿದು ಎಲ್ಲ ಅಧಿಕಾರಿಗಳ ಎದುರುಗಡೆ ಹೇಳ್ತಾರೆ, ನೀವೇನು ಕೊಡಬೇಡಿ, ಏನು ಅಲ್ಪ ಸ್ವಲ್ಪ ಕೊಡಿ, ಏನು ದಾಖಲಾತಿನ ಮಿಕ್ಕಿದೆಲ್ಲ ದಾಖಲಾತಿ ನಾವೇ ಪಡಿತೀನಿ ಅಂತ ಹೇಳ್ತಾರೆ. ದಾಖಲಾತಿ ಎಲ್ಲ ತೊಗೊಂಡೋಗಿ ಒತ್ಸ್ಕೊಂಡು ಹೋಗಿ ಕೊಟ್ಟರು 3 ಹಂತವಾಗಿ ಮಾಡ್ತಾರೆ ಪರಿಗಣನೆ. ಫಸ್ಟು ಅದು ನಿಲ್ಲಬೇಕು. ಮೊದಲನೇದಾಗಿ ಈಗೇನು ಸರ್ಕಾರ ಎಲ್ಲ ದುಡ್ಡುಗಳನ್ನು ಸೈನ್ಗಳು ಹಾಕ್ಸ್ಕೊಂಡಿರೋರಿಗೆ ಈ ಕೂಡಲೇ 24 ಗಂಟೆ ಒಳಗಡೆ ಅವ್ರಿಗೆ ದುಡ್ಡುಗಳನ್ನ ಬಿಡುಗಡೆ ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಾವು ಮಾನ್ಯ ನಮ್ಮ ಸಂಸದರು, ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷರು, JDS ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು, ಎಚ್.ಕೆ. ಪಾಟೀಲ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ, ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲರಿಗೂ ಕೂಡ ಮನವಿ ಪತ್ರಗಳನ್ನು ಸಲ್ಲಿಸಿದ್ವಿ. ನಮಗೆ ಬೆಲೆ ಸಾಲ್ತಾ ಇಲ್ಲ ಅಂತ ಹೇಳಿದ್ರು. ಆ ಸಮಯದಲ್ಲಿ ಅವರೊಂದು ಭರವಸೆಯನ್ನು ನಮಗೆ ಕೊಟ್ಟಿದ್ರು, ನೀವು ಹಣ ಕೊಡಿರಿ. ಹಿಂದೆ ನಮ್ಮ ಪಕ್ಕದ ಗ್ರಾಮ ಬೇಡದೇನಹಳ್ಳಿನಲ್ಲಿ ಹಣ ಪಡೆದಿದ್ದಾದ್ಮೇಲೆ 10 ಲಕ್ಷ ರೂಪಾಯಿ ಹಣವನ್ನು ಎಕ್ಸಸ್ ಮಾಡಿಬಿಟ್ರು ಅವರಿಗೆ. ನೀವು ತಗೊತಾ ಇದ್ದೀವಿ, ನಾವು ಸರ್ಕಾರದ ಜೊತೆಯಲ್ಲಿ ಮಾತಾಡಿ ನಿಮಗೆ ಹಣವನ್ನು ನಾವು ಮಾಡ್ತೀವಿ, ನಮಗೂ ಜ್ಞಾನ ಇದೆ, ಅರಿವಿದೆ, ನಿಮ್ಮದು ನ್ಯಾಷನಲ್ ಹೈವೇ ಇದೆ, ಹೊಂದ್ಕೊಂಡಂಗಿರೋ ಭೂಮಿಗಳು, ಹಾಗಾಗಿ ಬೆಲೆ ಸಾಕಾಗ್ತಾ ಇಲ್ಲ. ಆದರೆ ಇವತ್ತಿನ ಮಟ್ಟಿಗೆ ನಮಗೆ ಇದೆ, ನಾವು ಸರ್ಕಾರದ ಲೆವೆಲಲ್ಲಿ ಮಾತಾಡಿ ಕೊಡ್ತೀನಿ ಅಂದರು. ಆದರೆ ಇದುವರೆಗೂ ಅದ್ರ ಬಗ್ಗೆ ಒಂದು ಚಕಾರ ಇರ್ತಿಲ್ಲ. ನಮ್ಮಿಂದ ಏನು ಆಜ್ಞಾನವಸಳಿ, ಕೊಣಘಟ್ಟ, ನಾಗತಿನಹಳ್ಳಿ ಭೂಮಿಗಳನ್ನು ಪಡೆದಿದ್ದಾರೆ. ಅಲ್ಲಿಂದ ಒಳಕ್ಕೆ 5 ಕಿಲೋಮೀಟರ್ ಒಳಗಡೆ ಇರೋ ಭೂಮಿಗೆ ಇವತ್ತು 1,80,00,000 ರೂಪಾಯಿ ಗಂಟ ಸರ್ಕಾರ ಘೋಷಣೆ ಮಾಡಿದೆ. ಇನ್ನೂ ಅದು ಅಂತ ಫೈನಲ್ ಆಗಲಿಲ್ಲ. ನಮಗೆ ಮುಖ್ಯ ರಸ್ತೆಯಲ್ಲಿರೋ ಭೂಮಿಗೆ 160, 170 ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡಂಥ ಒಂದು ಭೂಮಿಗೆ
ಈ ತಾರತಮ್ಯ ಇದುವರೆಗೂ ಕೂಡ ಅಧಿಕಾರಿಗಳು ಕೇಳ್ತಾನೆ ಇದ್ದೀವಿ. ಹೋದಾಗೆಲ್ಲ ನಮ್ದು ಏನು ಸ್ವಾಮಿ ಏನೋ ಹಾಕ್ಕೊಡ್ತೀನಿ ಅಂದ್ರೆ ಏನೂ ಹಾಕ್ಕೊಳ್ಳಿಲ್ಲ, ನೀವು ಸರ್ಕಾರ ಜೊತೆಯಲ್ಲಿ ಮಾತಾಡಿಲ್ಲ, ಸ್ಪಂದನೆ ಇಲ್ಲ. ಇದೀಗೆ ಮುಂದುವರೆದ್ರೆ ಇನ್ನು ನಾವು ರೈತರು ಈಗ ಏನಲ್ಲಿ ನೀವು ಹಾಕ್ಕೊಡ್ತಾ ಇದ್ದೀರಾ ಪಕ್ಕದ ಗ್ರಾಮಕ್ಕೆ, ಆ ಮಾನದಂಡ ನಮ್ಗೆ ಅನುಸರಿಸ್ಬಿಡಿ, ನಾವೇನು ನನ್ನನ್ನು ಕೇಳ್ತಾ ಇಲ್ಲ. ಆ ಏನು ಮಾನದಂಡ ಇದೆ ಇವತ್ತಿನ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನಿದೆ, ನಿಮ್ಮ SR ವ್ಯಾಲ್ಯೂಯೇಷನು ಕ್ರಯಪತ್ರಗಳ ಆಧಾರದ ಮೇಲೆ ಏನು ಮಾಡ್ತಾ ಇದ್ದೀರಾ ಆ ಮಾನದಂಡ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೀರಾ. ಹಾಗಾಗಿ ಅಧಿಕಾರಿಗಳು ಈ ಕೂಡಲೇ ಸರ್ಕಾರ ಜೊತೆಯಲ್ಲಿ ಮಾತಾಡ್ತಿರೋ, ನೀವು ಅಧಿಕಾರಿಗಳೇ ಒಂದು ಮೀಟಿಂಗ್ ಮಾಡ್ತಿರೋ, ಅದನ್ನ ಜಾರಿಗೆ ತರಬೇಕು ಈ ಕೂಡಲೇ. 3ನೇ ಪಾಯಿಂಟು, ಏನೀಗ ನೀವು ಭೂಮಿಯನ್ನ ಮತ್ತೆ 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 ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಕಸ್ಬಾ ಹೋಬಳಿನಲ್ಲಿ ಇನ್ನು ಮುಂದೆ ಯಾವುದೇ 1 ಇಂಚು ಭೂಮಿಯನ್ನು ನೀವು ಪಡೆಯಬಾರ್ದು. ಇದನ್ನು ಮೊದಲನೇ ಆಗ್ರಹ ನಮ್ಮದು. ಯಾಕಂದರೆ ಈಗ ಆಲ್ರೆಡಿ ಪಟ್ಟಣ ಪಂಚಾಯತಿ ಹೊಂದ್ಕೊಂಡಂಗೆ ಜಿಲ್ಲಾಧಿಕಾರಿ ಕಚೇರಿ, ಯೂನಿವರ್ಸಿಟಿಗಳು ಈ ಎಲ್ಲ ಇದ್ರೂ ಕೂಡ ನೀವು ಇಲ್ಲಿರೋ ಫಲವತ್ತಾದ ಭೂಮಿಯನ್ನು ಕಿತ್ತು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ. ಈಗ ಉದಾಹರಣೆಗೆ ನೀವೇನು 9,000 ಎಕರೆ ಭೂಮಿಯನ್ನು ಪಡೆದಿದ್ದೀರಾ, ಆ 1000 ಎಕರೆ ಭೂಮಿಯಲ್ಲಿ ಪಾಸ್ಕಾನ್ ಅನ್ನೋ ಒಂದು ಕಂಪನಿ ಕೆಲಸ ಸ್ಟಾರ್ಟ್ ಮಾಡಿದೆ ಹೊರತು ಬೇರೆ ಯಾರು ಮಾಡಲಿಲ್ಲ. ಎಲ್ಲರೂ ಹಣ ಮಾಡ್ಕೊಳ್ಳೋದಕ್ಕೆ ನಮ್ಮ ಅನಿಸಿಕೆ, ನಿಮ್ಮ ಸಂಬಂಧಿಕರಿಗೆ ಯಾವುದೋ ಒಂದು ಕಂಪನಿ ಹೆಸರಿನಲ್ಲಿ ಭೂಮಿಯನ್ನು ಕೊಟ್ಟು 2 ವರ್ಷ ಬಿಟ್ಟು ಮಾರಾಟ ಮಾಡೋದಕ್ಕೆ ಹುನ್ನಾರ ನೀವು ಮಾಡ್ಕೊಂಡಿದ್ದೀರಾ ಅನ್ನೋದು ನಮ್ಮ ನೇರ ಆರೋಪ. ಇದು ನನ್ನದೇ ಅಲ್ಲ, ನಮ್ಮೆಲ್ಲ ರೈತರದ್ದು ನಡೀತಾ ಇರೋದು ಕೂಡ ವಾಸ್ತವಾಂಶದಲ್ಲಿ ಹಾಗೆ ಅನಿಸ್ತಾ ಇದೆ. ಈಗ ನಿಮಗೂ ಎಲ್ಲ ಗೊತ್ತಿರ್ಬೋದು, ನಮ್ಮ ಬಾಟ್ಕಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ವರ್ಷ ಆಗಿದೆ, ಗೋಪ್ದನಹಳ್ಳಿ ಕೈಗಾರಿಕಾ ಪ್ರದೇಶ, 2ನೇ ಹಂತ, 14ನೇ ಹೊಸಳ್ಳಿ, ಈಗೂ ಫ್ಯಾಕ್ಟರಿಗಳಾಗಲಿಲ್ಲ. ಈ 2 ವರ್ಷ ನಮ್ಮಿಂದ ಭೂಮಿಯನ್ನು ಪಡೆದ ಮೇಲೆ ಅಥವಾ ಒಬ್ಬ ವ್ಯಕ್ತಿಗೆ ಭೂಮಿ ಅಲರ್ಟ್ ಆದ ಮೇಲೆ 2 ವರ್ಷ ಕೆಲಸ ಮಾಡಲಿಲ್ಲ ಅಂದರೆ ಅವನು ಉದ್ಯೋಗ ಕೊಡ್ತೀನಿ ಅಂತೇಳಿ ಕೆಲಸ 10 ಜನ ಮಕ್ಕಳಿಗೆ ಉದ್ಯೋಗ ಕೊಡ್ತೀನಿ, ತಾಯಿ ತಂದೆ ಸಾಕೋದಕ್ಕೆ ಸಮಾಜದ ಏಳಿಗೆ ಇದರಲ್ಲಿದೆ, ಆ ಮಕ್ಕಳು ತಾಯಿ ತಂದೆನ ಸಾಕ್ಬೋದು ಅನ್ನೋವಂಥ ಒಂದು ಉದ್ದೇಶದಲ್ಲಿ ನೀವು ಭೂಮಿಯನ್ನು ಅಕ್ವೈರ್ ಮಾಡಿ ಕಂಪ್ನಿಗಳು ಕೊಡ್ತೀರ ಉದ್ಯೋಗ ಸೃಷ್ಟಿಗೆ. ಆ ಉದ್ಯೋಗನೇ ಅವರು ಸೃಷ್ಟಿ ಮಾಡ್ತಾ ಇಲ್ಲ. ಈ 2 ವರ್ಷ ಸತತವಾಗಿ ಆ ಭೂಮಿ ಡ್ರೈಲ್ಯಾಂಡ್ ಆಗಿ ಉಳ್ಕೊಂಡಾಗ ಆ ಭೂಮಿ ಯಾವ ವ್ಯಕ್ತಿ ಇರೋದು ಆ ವ್ಯಕ್ತಿಗೆ ಇದಕ್ಕೆ ರಿಟರ್ನ್ ಕೊಡ್ಬೇಕು. ಇದು ಇನ್ನೊಂದು ಆಗ್ರಹ. ಮುಖ್ಯವಾಗಿ ಇದು ನಡೀಲೇಬೇಕು. ಯಾಕಂದ್ರೆ ನಮ್ಮ ರೈತರಿಗೊಂದು ಕಾನೂನು, ನಿಮ್ಗೊಂದು ಕಾನೂನು ಅನ್ನೋದು ಬೇಡ. ನೀವು ಆಡಳಿತ ನಡೆಸ್ತಾ ಇರ್ತೀರ, ನಿಮ್ಗೆ ಇಷ್ಟ ಬಂದ ಒಂದೊಂದು ಕಾನೂನು ಮಾಡ್ಕೊಂಡು ಹೋಗೋದು ಸರಿ ಇಲ್ಲ. ಇನ್ನೊಂದು ಏನಪ್ಪ ಅಂದ್ರೆ 2007-2013ರಲ್ಲಿ ಇದೇ ನಮ್ಮ ಕೈಗಾರಿಕಾ ಸಚಿವರೇನೆ ಯಾವುದೇ ರೀತಿಯಲ್ಲಿ ತೋಟ ಇರುವಂತಹ ಭೂಮಿಯನ್ನು ಅಕ್ವೈರ್ ಮಾಡಲ್ಲ ಅಂತೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೀರಾ. ಗೆಜೆಟ್ ನೋಟಿಫಿಕೇಶನ್ ಮುರಿದು ನೀವು ಇವತ್ತು ಮಾಡ್ತಾ ಇದ್ದೀರಾ. ರೈತರನ್ನ ಸುಮ್ಮನೆ ಕೋರ್ಟ್ಗಳಿಗೆ ಅಲಿಸ್ತಾ ಇದ್ದೀರಾ. ಕೋರ್ಟ್ಗಳಿಂದ ಆದೇಶಗಳನ್ನು ಪಡ್ಕೊಂಡ್ಬಂದ್ರು ಕೂಡ ಆ ಭೂಮಿಗಳನ್ನು ನೀವು ರಿವ್ಯೂ ಮಾಡ್ತಾ ಇಲ್ಲ. ಇನ್ನು ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಅದನ್ನೊಂದು ಮೀಟಿಂಗಲ್ಲಿ ಇಟ್ಟು ಒಬ್ಬ ರೈತ ದೇಶಕ್ಕೆ ಅನ್ನ ಕೊಡೋನಿಗೆ ಏನೋ ಕಷ್ಟಪಟ್ಟು ಅವನು ನ್ಯಾಯಾಲಯಕ್ಕೆ ಹೋಗಿ ಉಳಿಸ್ಕೊಂಡ್ ಬಂದಿದ್ದಾನೆ, ನ್ಯಾಯಾಲಯ ಒಂದು ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಅದನ್ನು ಪರಿಶೀಲನೆ ಮಾಡಿ ಆ ರೈತರಿಗೆ, ನೊಂದಿರೋ ರೈತರಿಗೆ ಒಂದು ನ್ಯಾಯ ಕೊಡೋಣ. ನಾವು ಹಿಂದೆ ರೈತರಾಗಿದ್ವಿ, ಎಲ್ಲ ಹೀಗೆ ಹೋದ್ರೆ ಏನು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿಲ್ಲ. ಅದ್ರ ಬಗ್ಗೆ ಸರ್ಕಾರ ಈ ಕೂಡಲೇ ಯಾವುದೇ ಸರ್ಕಾರ ಅಥವಾ ನ್ಯಾಯಾಲಯನೇ ಮತ್ತೆ ಪ್ರವೇಶ ಮಾಡಬೇಕು ಅಂತ ಕೇಳ್ಕೊಂತೀನಿ. ಈಗ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡು ಹಲವಾರು ಪ್ರಕರಣಗಳು 16 ವರ್ಷಗಳು ನಡೆದು 16 ವರ್ಷ ಡೈರೆಕ್ಷನ್ ಕೊಟ್ಟರು ಕೂಡ ಇಲ್ಲಿಂದ ಯಾವುದೇ ಒಂದು ನೆಕ್ಸ್ಟ್ ಪ್ರೊಸೆಸಿಂಗ್ ನಡೀಲಿಲ್ಲ, ರೈತನಿಗೆ ಭೂಮಿ ಉಳಿಲಿಲ್ಲ. ಹಲವಾರು ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಗಂಟ ಹೋಗಿದೆ. ಇಲ್ಲ ಹಿಂಗೆ ಪಡೆದು ಬಿಡಿ, ಅದು ನಾವು ಫಲವತ್ತಾದ ಭೂಮಿಯನ್ನು ಪಡಿತೀವಿ ಅಂತ ಹೇಳಿ 2013ರಲ್ಲಿ ಇದೇ ನಮ್ಮ ಸಚಿವರು, ಕೈಗಾರಿಕಾ ಸಚಿವರು ಆಗಲೂ ಇವರೇ ಮಾಡಿದ್ದಾರೆ. ತೋಟ ಇರುವಂತಹ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ಪಡಿಬಾರ್ದು ಅಂತ ಹೇಳ್ಬಿಟ್ಟೆ ಗೆಜೆಟ್ ಇದೆ. ಆ ಗೆಜೆಟ್ ಎಲ್ಲದನ್ನು ಮುಚ್ಚಿಟ್ಟು ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ. ಮುಂದುವರೆದ ಭಾಗವಾಗಿ ಈಗೇನು ನೀವು ತಗೊಳ್ಳೋದಕ್ಕೆ ಊಹಾಪೋಹಗಳು ಹರಿದಾಡ್ತಾ ಇದೆ. ದಯವಿಟ್ಟು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಕಸ್ಬಾ ಹೋಬಳಿನಲ್ಲಿ ಯಾವುದೇ ಒಂದು ಕುಂಟೆ ಭೂಮಿಯನ್ನ ನೀವು ಅಕ್ವೈರ್ ಮಾಡಕೂಡದು. ನೀವು ಈ ಸಾರಿ ಏನಾದರೂ ಅಕ್ವೈರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ, ನೀವು ಚನ್ನರಾಯಪಟ್ಟಣದ ಒಂದು ರೀತಿ ನೋಡಿದ್ದೀರಾ, ದೊಡ್ಡಬಳ್ಳಾಪುರ ಜನ ತುಂಬಾ ಸ್ವಾಭಿಮಾನಿಗಳು, ತುಂಬಾ ಉದಾರ ಹೃದಯರು. ಎಷ್ಟು ಉದಾರವಾಗಿ ನಾವು ಬಿಟ್ಕೊಡ್ತೀವೋ ಅಷ್ಟೇ ಸ್ವಾಭಿಮಾನನೂ ಕೂಡ ಇದೆ. ಸ್ವಾಭಿಮಾನದಕ್ಕೆ ಕೆಚ್ಚಿ ಹಚ್ಚೋದಕ್ಕೆ ಬರಬೇಡಿ. ಪಡ್ತಿದ್ರಿ ಬೇಕಾದಷ್ಟು. ಉದಾಹರಣೆಗೆ ನೀವೇ ಬಂದು ಖುದ್ದಾಗಿ ಬನ್ನಿ. 1978-79 ಅನ್ಕೊಂತೀನಿ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಸ್ಟಾರ್ಟ್ ಆಗಿತ್ತು. ಆವತ್ತಿಂದ ಇವತ್ತುವರೆಗೂ ನೀವು ತೆಗೆದುಕೊಂಡು ಹಂಚಿರೋ ಭೂಮಿನಲ್ಲಿ ಎಷ್ಟು ಫ್ಯಾಕ್ಟರಿ ನಡೀತಾ ಇದೆ, ಎಷ್ಟು ಭೂಮಿ ಖಾಲಿ ಇದೆ. ಸರಿ, ಸುಮಾರು ನೀವು ಕೊಟ್ಟಿರೋ ಅಂಕಿಅಂಶ 23ಕ್ಕೆ ನೀವು ನಮ್ಗೆ ಕೊಟ್ಟಿದ್ರಿ. ಈಗಿನ ಬಿಡಿ 23ರಿಂದ ನೀವು 23ಕ್ಕೆ ಸರಿ ಸುಮಾರು 25,000-30,000 ಎಕರೆ ಭೂಮಿ ಕೈಗಾರಿಕೆಗೆ ನೀವು ಪಡ್ಕೊಂಡಿರೋ ಭೂಮಿ ಹಂಗೆ ಇದೆ. ಎಷ್ಟು? 25,000-30,000 ಎಕರೆ ಭೂಮಿ ಕೈಗಾರಿಕೆ ಏನು ನೀವು ಒಂದು ಕಾನೂನು ಬಂತು. ಕಾನೂನು ಬಂದ ಮೇಲೆ
ಪಡೆದಿರುವಂಥ ಭೂಮಿ, ರೈತರಿಂದ ವಶಪಡಿಸ್ಕೊಂಡಿರೋ ಭೂಮಿ ಏನದು ಬರಡು ಭೂಮಿಯಾಗಿ ಇದೆ. ಅಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ, ಯಾರಿಗೆ ಅಲೆಕ್ಟ್ ಮಾಡಿದ್ದೀರಾ ಗೊತ್ತಿಲ್ಲ, ಅಲೆಕ್ಟ್ ಮಾಡಿದ್ದೀರಾ, ಮಾಡಿರೋ ವ್ಯಕ್ತಿ ಅವನು ಬೇರೆ ಬೇರೆ ಉದ್ದೇಶಕ್ಕೆ ನಿಮ್ಮಲ್ಲೇ ಆ ಕಾನೂನಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಮೊನ್ನೆ ನೀವು ಹೇಳ್ತಿದ್ರಿ, ಬಹಳಷ್ಟು ಸೊಗಸಾಗಿ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಒಂದು ಕಡೆ ಹೇಳ್ತಾ ಇದ್ದೀರಾ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡ್ತೀನಿ ಅಂತ. ನಿಮ್ಮ ಮಾಧ್ಯಮದಲ್ಲಿ ಎಲ್ಲ ನಾವು ನೋಡಿದ್ವಿ, ನಾನು ಅಲ್ಲಿ ಖುದ್ದಾಗಿ ಹೋಗಿರಲಿಲ್ಲ. ಆದರೆ ಅದೇ ಭೂಮಿಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಅಧಿಕಾರಿಗಳು, ಬೆಲೆ ನಿರ್ಧೀಕರಣ ಮಾಡ್ತೀವಿ ಅಂತೇಳಿ ಚನ್ನಪಟ್ಟಣ ಭಾಗ. ಒಬ್ಬ ಮುಖ್ಯಮಂತ್ರಿಗಳು ಇಡ್ತಾನೆ ಇಲ್ಲದೆ ಇರ್ತಕ್ಕಂಥ ಈ ಒಂದು ಸರ್ಕಾರ ರೈತರ ಮೇಲೆ ಯಾಕೆ ದಬ್ಬಾಳಿಕೆ ಮಾಡಕ್ಕೆ ಬರ್ತೀರಾ ನೀವು? ಒಬ್ಬ ಮುಖ್ಯಮಂತ್ರಿ ಹೇಳಿದ ಮಾತು ಪಕ್ಕಕ್ಕಿಟ್ಟು ಅಧಿಕಾರಿಗಳು ನೋಟಿಸ್ ಜಾರಿ ಮಾಡ್ತಾರೆ ಅಂದರೆ ಕೊಡಿ ಬನ್ನಿ ಬೆಲೆ ನಿಗದಿ ಮಾಡ್ತೀವಿ ನಿಮ್ಮದು ಅಂತ. ನನಗಿಂತ ಚೆನ್ನಾಗಿ ಅದ್ರ ಬಗ್ಗೆ ಮಾಧ್ಯಮ ಮಿತ್ರರು ನಿಮಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಪರ್ಸ್ನಲ್ ಆಗಿ ತಗೋಬೇಕು. ನಮ್ಮ ಕೈಗಾರಿಕಾ ಸಚಿವರದ್ದು ಏನು ನನ್ನ ಪಾತ್ರನೇ ಇಲ್ಲ ಅನ್ನಿಸ್ತಾ ಇದೆ. ಒಂದು ಕಾನೂನು ರೂಪಿಸೋದಕ್ಕೂ ಅವ್ರು ಗೊತ್ತಿಲ್ಲ. ಫಾರಿನ್ಗೆ ಹೋಗೋದು, ಟ್ರಿಪ್ ಹೋಗೋದು, ನಾನು ಅಲ್ಲೋಗಿ ಬಂದೆ ಇಲ್ಲೋಗಿ ಬಂದೆ ಅನ್ನೋದು, ಇಲ್ಲಿ 500 ಎಕರೆ ಕೊಡ್ತೀನಿ, ಅಲ್ಲಿ 1000 ಎಕರೆ ಕೊಡ್ತೀನಿ, ನಾನು ಬಂಡವಾಳ ಆಕರ್ಷಣೆ ಮಾಡ್ತಾ ಇದ್ದೀನಿ. ನಿಮ್ಮ ಬಂಡವಾಳಕ್ಕೆ ಬೆಂಕಿ ಬಿತ್ತು. ಇಲ್ಲಿ ಬೆಳೀತಾ ಇರೋ ರಾಗಿ ಎಷ್ಟು ಇವತ್ತು ದೊಡ್ಡಬಳ್ಳಾಪುರದಿಂದ ರಾಗಿ ಎಲ್ಲೆಲ್ಲಿ ಹೋಗ್ತಾ ಇದೆ, ಆಂಧ್ರ ಕಳಿಸ್ತಾ ಇದ್ದೀರ ದೊಡ್ಡಬಳ್ಳಾಪುರದ್ದು, ಅದು ಫಲವತ್ತಾದ ಭೂಮಿ ಕಸಬಾ ಹೋಗ್ತಿದೆ. ಒಂದ್ಸಲಿ ಅದನ್ನ ಪರಿಶೀಲನೆ ಮಾಡಿ ಸ್ವಾಮಿ, ಒಮ್ಮೆ ಪರಿಶೀಲನೆ ಮಾಡಿ. ರಾಗಿ ಎಷ್ಟು ಬೆಳೆದು ಕೊಡ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ, ಆ ರಾಗಿ ನಾವು ಎಲ್ಲಿ ಗಂಟೆ ಕಳಿಸ್ತಾ ಇದ್ದೀವಿ, ಈ ಭೂಮಿ ಫಲವತ್ತತೆ ಇದೆಯಾ ಇಲ್ವಾ? ಹೋಗಿ ಬಾಗೇಪಲ್ಲಿ ಎಷ್ಟಿಲ್ಲ ಜಾಗ, ಅಕ್ಕಪಕ್ಕದಲ್ಲಿ ನಿಮ್ಮ ಸಂಬಂಧಿತ ಹಂಚೋದೇ ಉದ್ದೇಶ ಆಗ್ಬಿಟ್ಟಿದೆ ಅನ್ನೋದು ನನ್ನ ನೇರ ಆರೋಪ. ಇದ್ರ ಮೇಲೆ ನಾನು ಕೇಸ್ ಮಾಡಿದ್ರು ನಾನು ಎದುರ್ಸಕ್ಕೆ ರೆಡಿ ಇರ್ತೀನಿ. ಡಾಕ್ಯುಮೆಂಟ್ಸ್ ಕೊಡೋದಕ್ಕೂ ನಾನು ರೆಡಿ ಇರ್ತೀನಿ, ಪಡಿತೀನಿ. ನಾನು ದಾಖಲಾತಿ ಪಡಿತೀನಿ, ಇಲ್ಲ ಅಂತ ಏನಿಲ್ಲ, ಪಡಿತೀನಿ ನಾನು. ನಿಮ್ಗೆ ಇಷ್ಟ ಬಂದಂಗೆ ತಗೊಂಡು ಇಷ್ಟ ಬಂದಂಗೆ ಒಂದ್ ಕಡೆ ರೈತರುಗಳು ಅತ್ತಂಗಿಗಳ ಮೇಲೆ ಕಿಚ್ಚೆಬ್ಬಿಸ್ತಾ ಇದ್ದೀರಾ. ಒಂದು ತಕರಾರು ನೋಟಿಸ್ ಬರೋದು ಏನೋ ಒಂದು. ಈಗ ಸುಮಾರು 2-2.5 ತಿಂಗಳಿಂದ ನೀವು ಹಣ ಬಿಡುಗಡೆ ಮಾಡಲಿಲ್ಲ, ಸರ್ಕಾರದಲ್ಲಿ ಹಣನೇ ಇಲ್ಲ ಅಂತಂದ್ರೆ ಯಾಕೆ ಎಕ್ಸ್ಪೈರ್ ಮಾಡ್ತೀರಾ ಭೂಮಿನ? ನಿಮ್ಮಲ್ಲೇ ಬಂದು ಬೇಕಾದಷ್ಟು ಜನ ಇವತ್ತು ನೀವಿಲ್ಲ ಅಂತೇಳಿ ನಾನು ಬಂದು ಚೆಕ್ಗಳು ಸಮೇತ ಪ್ರೂವ್ ಮಾಡಿಸ್ತೇನೆ. ನೇರವಾಗಿ ಹೇಳ್ತಾ ಇದ್ದೀನಿ, ರೈತರುಗಳು ಕರ್ಕೊಂಡೋಗಿ ಅಕ್ಕಂಗಿಗಳು ಎಲ್ಲ ಸಂತೋಷವಾಗಿ ಚೆಕ್ಗಳು ಸೈನ್ ಹಾಕಿ ಬಂದು 1.5 ತಿಂಗಳು 2 ತಿಂಗಳಾದ್ರೂ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಅಕ್ಕಂಗಿಗಳಿಗೆ ಏನೋ ಹೇಳಿರ್ತಾರೆ, ಅಕ್ಕ ನಾನು ನಿಮ್ಗೆ ಇಷ್ಟು ಕೊಡ್ತೀನಿ, ಆಯ್ತಪ್ಪ ನೀನು ಚೆನ್ನಾಗಿರೋ. ಆ ಒಂದು ಒಡಂಬಡಿಕೆ ಅಂತ ಏನಿತ್ತು ಅದಕ್ಕೆ ಕಿಚ್ಚೆತ್ತುತ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದ್ದಾರೆ, ಒಡೆದಾಡೋ ರೀತಿಯನ್ನು ಅನಿಸ್ತಾ ಇದೆ. ನಾವು ಅಣ್ಣ ಬಂದ್ರು ಅಕ್ಕನ ತಂಗಿಗಳು ಚೆನ್ನಾಗೇ ಇರಬಾರ್ದು ಅನ್ನೋ ಮಟ್ಟದಲ್ಲಿ. ದುಡ್ಡೇ ಇಲ್ಲಂದ್ರೆ ಯಾಕೆ ಬರ್ತೀರಾ ಈ ಕೆಲಸಕ್ಕೆ? ಮಾಡಿದ್ದಾದ್ಮೇಲೆ ಅದನ್ನು ಮಾಡ್ತಾ ಇಲ್ಲ. ಒಂದು ಕಡೆ ಕುಟುಂಬದಲ್ಲಿ ವ್ಯಾಜ್ಯಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ ನಮ್ಮ KIDB. ಇನ್ನೊಂದು ಕಡೆ ರೈತರು ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು ಬೇಕು ಅಂತಾನೆ ಇವ್ರ ಕುಟುಂಬಸ್ಥರಿಗೂ ಯಾರಿಗೂ ಹಂಚ್ಕೊಳ್ತಾ ಇದ್ದಾರೆ. ಅದರಲ್ಲಿ 5 ವರ್ಷ 10 ವರ್ಷ ಆದರೂ ಇವತ್ತು ಇದೇ ನಮ್ಮ ದೊಡ್ಡಬಳ್ಳಾಪುರದ ಇಂಡಸ್ಟ್ರಿಯಲಲ್ಲಿ ಬಾಷೆಟಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಬನ್ನಿ 20-25 ವರ್ಷ ಆಗಿದೆ. ಈಗೂ ಯಾವುದೇ ಒಂದು ಫ್ಯಾಕ್ಟರಿಯನ್ನು ಕಟ್ಟದೆ ಬರಡು ಭೂಮಿ ಇದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಆ ಭೂಮಿಯನ್ನ ರೈತರಿಗೆ ವಾಪಸ್ ಕೊಡಿ, ಕೊಟ್ಬಿಡಿ ಸ್ವಾಮಿ. ಕಟ್ಟೋದಕ್ಕೆ ನಿಮ್ಮ ಮೇಲೆ ಆಗ್ತಾ ಇಲ್ಲ, ಉದ್ಯೋಗ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ರೈತರ ಭೂಮಿ ಕಿತ್ಕೊಂಡು ರಿಯಲ್ ಎಸ್ಟೇಟ್ಗೆ ಯಾಕೆ ಹೋಗ್ತೀರಾ? ರಿಯಲ್ ಎಸ್ಟೇಟ್ಗೆ ಹೋಗ್ಬೇಡಿ. ಈಗ ಬೆಂಗಳೂರು ಅಂತ ಬೇರೆ ಸೇರಿಸ್ಕೊಂಡಿದ್ದೀರಾ, ಬೆಂಗಳೂರು ಉತ್ತರ ಅಂತ. ಎಲ್ಲ ನಿಮ್ಮ ಪ್ರೀ ಪ್ಲಾನ್ ಏನಿದೆ ಅಂತಂದ್ರೆ ಜನ ಹೇಳ್ತಾರೆ, ಆ ಭಾಗದ ಜನ ಹೇಳ್ತಿದ್ರು. ಹಾಗೆ ನಿಮ್ಮ ಪ್ರೀ ಪ್ಲಾನ್ ನಮ್ಮ ಭೂಮಿಯನ್ನ ಬಂಡವಾಳಶಾಹಿಗಳಿಗೆ ಕಿತ್ತು ಕೊಡೋದು, 2 ವರ್ಷ ಬಿಡೋದು, ಆಮೇಲೆ ಕೈಗಾರಿಕಾ ಉದ್ದೇಶನ ವಸಾಹತು ಉದ್ದೇಶಕ್ಕೆ ಡೈವರ್ಟ್ ಮಾಡ್ಕೊಳ್ಳೋದು. ಆಗದು ಕೋಟ್ಯಾಂತರ ರೂಪಾಯಿ ಆಗುತ್ತೆ ಭೂಮಿ ಬೆಲೆ. ಈ ಒಂದೇ ಉದ್ದೇಶದಿಂದ ದಯವಿಟ್ಟು ಕಸಬಾ ಹೋಬಳಿ ಏನು ದೊಡ್ಡಬಳ್ಳಾಪುರ ಇದೆ, ಕಸಬಾ ಹೋಬಳಿನಲ್ಲಿ ಫಸ್ಟು ನೀವು ಹಿಂದೆ ಸರಿಬೇಕು ಅಕ್ವಿಜೇಷನ್. ಇನ್ನು 2ನೇ ಪಾಯಿಂಟು, ಈಗ ಏನು ನೀವು ಮೊದಲಿಂದ ಮಾತು ಕೊಟ್ಟಿದ್ದೀರಾ, ನಾವು ಮೊದಲಿಂದ ಹೋರಾಟನೇ ಮಾಡ್ತಾ ಇದ್ವಿ. ಸರಿ ಸುಮಾರು 250-300 ದಿನ ಹೋರಾಟ ಮಾಡ್ತಾ ಇದ್ವಿ. ಈಗೂ ಟೆಂಟು ಹಾಗೇ ಇದೆ, ಹೋರಾಟ ಯಾವುದೂ ಕೈ ಬಿಟ್ಟಿಲ್ಲ. ನೀವು ಕೊಡ್ತೀರಾ ಅನ್ನೋ ಭರವಸೆ ಈಗೂ ನಮಗಿದೆ. ಏನು ಮಾತು ಕೊಟ್ಟಿದ್ರಿ, ಆಯ್ತು ಕೂತ್ ಮಾತಾಡಿ ಅಂತೇಳಿ ಆ ಮಾತು ಕೊಟ್ಟಿರೋದ್ರ ಪ್ರಕಾರ ಕೊಡಬೇಕು. ಇಲ್ಲ ಈಗ ಏನು ನೀವು ಬೆಲೆ ನಿಗದಿಪಡಿಸ್ತಾ ಇದ್ದೀರಾ ಅದೇ ಮಾನದಂಡನ ಅನುಸರಿಸಿ ನಾವು ನ್ಯಾಯಾಲಯದ ಬಾಕಲನ್ನು ಹೋಗ್ತೀವಿ. ನೇರವಾಗಿ ನ್ಯಾಯಾಲಯದ ಮೆಟ್ಟಲನ್ನು ನಾವು ತುಳಿತೀವಿ. ಈಗೇನು ನೀವು ಪಕ್ಕದ ಗ್ರಾಮಗಳಿಗೆ ಕೊಡ್ತಾ ಇದ್ದೀರಾ ಆ ಭಾಗಕ್ಕೆ ನಮ್ಮ ಭಾಗಕ್ಕೆ MG ರೋಡ್ ಬೆಲೆ ತಗೊಂಡು ಪಕ್ಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಕಬ್ಬನ್ ಪಾರ್ಕ್ ಕೊಡಕ್ಕಾಗ್ತದಾ? ಇಲ್ಲ ವಿಧಾನಸೌಧದ ಬೆಲೆ ತಗೊಂಡು ಹೋಗ್ಬಿಟ್ಟು ನೀವು ಎಲ್ಲ ಕೊಡ್ತೀರಾ? ನೀವು ಮಾನದಂಡ ಏನಿದೆ, ಸಬ್ ರಿಜಿಸ್ಟರ್ ಮಾನದಂಡ ಏನಿದೆ? ವಿಧಾನಸೌಧನೇ MG ರೋಡೇ ಮೆಜೆಸ್ಟಿಕ್ ಕಲಾಚಿಪಾಳ್ಯನೇ ಇಲ್ಲಿ ಬಂದು ಯಲಂಕನೇ ಎಲ್ಲ ಪೂರ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ದಾಸರಳ್ಳಿ ಮಾರ್ಕೆಟ್ ತಗೊಂಡೋಗಿ MG ರೋಡ್ ಕೊಡೋದು ಎಷ್ಟು ಸರಿ? ಇವ್ರು ಮಾಡ್ತಾ ಇರೋದೇ ಅದು. ನಮಗೆ ಈಗ ಏನು ಸರಿ ಸುಮಾರು 1000 ಎಕರೆ ಅಕ್ವೈರ್ ಆಗಿದೆ. ಆ ಭಾಸ್ಕರ್ ಅನ್ನೋ ಒಂದು ಕಂಪನಿ ಬಿಟ್ಟರೆ ಬೇರೆ ಯಾವುದೇ ಕಂಪನಿ ಇಲ್ಲ.
ಹಾಗಾಗಿ ನಮ್ಮ ಭೂಮಿಯನ್ನ ಅಕ್ವೈರ್ ಮಾಡೋದನ್ನೇ ಬಿಡಬೇಕು. ನೀವು ಇಲ್ಲ ತಗೊಳ್ಳಿ, ತೀರ್ಮಾನ ತಗೊಳ್ಳಿ. ಭೂಮಿಯನ್ನು ಪಡೆಯೋದಕ್ಕೆ ಯಾವ ರೀತಿಯಲ್ಲಿ ತೀರ್ಮಾನ ತಗೊಂತಾ ಇದ್ದೀರೋ, ಒಬ್ಬ ವ್ಯಕ್ತಿಗೆ ಭೂಮಿ ರಿಲೀಸ್ ಆದಮೇಲೆ 2 ವರ್ಷದ ಒಳಗಡೆ ಅವನು ಕಾರ್ಯನಿರ್ವಹಿಸಲಿಲ್ಲ ಅಂತಂದ್ರೆ ಹಿಂದಕ್ಕೆ ಪಡೆದು ಅದೇ ರೈತನಿಗೆ ವಾಪಸ್ ಕೊಟ್ಟಿರೋ ದುಡ್ಡು ಹೋಯ್ತು. ಕೊಟ್ಟಿರೋ ದುಡ್ಡು ಕೇಳಂಗಿಲ್ಲ, ಯಾಕಂದ್ರೆ ಆ ವ್ಯಕ್ತಿ ನಿಮ್ಮ ಹತ್ರ ಕೊಟ್ಕೊಂಡಿರ್ತಾನೆ. ಆ ವ್ಯಕ್ತಿ ರಿಯಲ್ ಎಸ್ಟೇಟ್ ಉಪಯೋಗಿಸೋದು ಕ್ಯಾಕ್ ಬಿಡ್ತೀರಾ? ನಾವು ಭೂಮಿ ಕೊಡ್ತಾ ಇರೋದು ಯಾಕೆ? ನಮ್ಮ ಥರ ಇನ್ನು ಯಾರೋ 10 ಜನ ತಾಯಿ ತಂದೆಗಳಿದ್ದಾರೆ, ಅವರು ತಾಯಿ ತಂದೆಗಳನ್ನ ಸಾಕಬೇಕು, ಮಕ್ಕಳು ಅವ್ರಿಗೊಂದು ಕೆಲಸ ಬೇಕು ಅನ್ನೋ ಉದ್ದೇಶಕ್ಕೆ ತಾನೇ ನೀವು ಭೂಮಿ ಪಡಿತಾ ಇರೋದು. ಆ ಉದ್ದೇಶನೇ ಏನಿರುತ್ತೆ? ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳೋದ್ರಿಂದ ಅರ್ಥ ಏನಿದೆ? ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಡವರ ಪರ, ಜನದಲಿತರ ಪರ ಅಂತ ಇರೋ ಮುಖ್ಯಮಂತ್ರಿಗಳಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇಲ್ವಾ? ನೋಡ್ತಾ ಇದ್ದಾರೆ, ಆದ್ರೂ ಪದೇ 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 ಕಿತ್ಕೊಳಕ್ ಬರ್ತಾ ಇದ್ದಾರೆ. ಅದು ಬೆಂಗಳೂರು ಗ್ರಾಮಾಂತರನೇ ಏರ್ಪೋರ್ಟ್ ಪಕ್ಕದಲ್ಲೇ ಇವರು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದನ್ನ ಗಮನಿಸಿದಾಗ ನಮ್ಗೆ ಏನು ಅನಿಸ್ತದೆ, ಇವ್ರ ಸಂಬಂಧಿಕರಿಗೆ ಅನ್ನೋದು ನಿಜವಾಗ್ಲೂ ಕನ್ಫರ್ಮ್ ಆಗ್ತಾ ಇದೆ. ಬಂಡವಾಳ ಶಾಖೆಗೆ ಬಂಡವಾಳ ಹಾಕಿರೋ ಜಾಗದಲ್ಲಿ ಎಲ್ಲೂ ಮುಟ್ತಾ ಇಲ್ಲ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನೋಡ್ಬೋದು ನೀವು, 2 ಕಿಲೋಮೀಟರ್ ಸರಿ ಸುಮಾರು ಯಾವುದೇ ಜಾಗ ಇಲ್ಲ, ಮನೆಗಳಿಲ್ಲ, ಊರಿಲ್ಲ, ತಗೊಂತಾ ಇಲ್ಲ. ರೈತರು ಯಾರು ಭೂಮಿಯನ್ನು ಮಾರಾಟ ಮಾಡಿಲ್ಲ ಆ ಭೂಮಿಗೆ ಮೇಲೆ ಕಂಡು ಈಗ ಶಿವಪುರ ಗಂಟೆ ಏನೋ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು 1 ಗುಂಟೆ ಭೂಮಿಯನ್ನು ಕೂಡ ಕಸಬಾ ಹೋಗಿ ದೊಡ್ಡಾಪುರದಲ್ಲಿ ನೀವು ಅಕ್ವೈರ್ ಮಾಡಬಾರ್ದು. ಈ 4 ಬೇಡಿಕೆಗಳಿಗಾಗಿ ಅತಿ ಮುಖ್ಯವಾಗಿ ಬೇಗ ಹಣನ ಏನು ಸೈನ್ಗಳು ಹಾಕ್ಸ್ಕೊಂಡಿದ್ದೀರಾ ನೀವು, ಆ ಸೈನ್ಗಳು ಹಾಕ್ಸ್ಕೊಂಡಿರೋದು ಬೇಗ ಹಣ ರಿಲೀಸ್ ಮಾಡಬೇಕು. ದಯವಿಟ್ಟು ಕುಟುಂಬಗಳ ಮಧ್ಯದಲ್ಲಿ ತಂದಾಕ್ಬೇಡಿ. ಏನೋ ಬೇಕಾದಷ್ಟು ಕುಟುಂಬಗಳು ನ್ಯಾಯದ ಮೊರೆ ಹೋಗಿದೆ, ಉಳಿದಿರೋರೇನೋ ನ್ಯಾಯ ಮಾಡ್ಕೊಂಡು ಏನೋ ಬಂದಾಗ ಬಂದ್ರೆ ಅವನ್ನ ನೀವು ಹಣ ಬಿಡುಗಡೆ ಮಾಡಿದಿರಾ, ಇವ್ರಿಗೆ ಹೆಣ್ಮಕ್ಳಿಗೆ ಅನುಮಾನ ಬರೋದು ಸಹಜ. ಕರ್ಕೊಂಡೋಗಿ ಸೈನ್ ಹಾಕಿ 1 ತಿಂಗಳಾದ್ರೂ ದುಡ್ಡು ಕೊಟ್ಟಿಲ್ಲ ಅಂತ ಯಾರು ಅಂತಾರೆ? ಈ 4 ಬೇಡಿಕೆಗಳನ್ನ ನೀವು ಈಡೇರಿಸಬೇಕು. ಈಡೇರಿಸಲಿಲ್ಲ 4-5 ದಿನ ವಾರದೊಳಗಡೆ ಅಂದ್ರೆ ನಿಜವಾಗ್ಲೂ ಕಾನೂನು ಮೆಟ್ಟಲ್ಲಿ ನಾವು ಮತ್ತೆ ತುಳಿತೀವಿ. ನಾವೇನು ಬರ್ಕೊಟ್ಟಿಲ್ಲ ನೀವು ಪೂರ್ತಿ, ನೀವು ಏನೋ ಬರ್ಸ್ಕೊಂಡಿದ್ದೀರ, ನಾವು ಸೈನ್ ಹಾಕಿದ್ದೀವಿ, ಟೈಪ್ ಮಾಡ್ಕೊಂಡಿರೋದು ನೀವು. ಆಗ ನಾವು ಕೇಳ್ತಾ ಇರೋದು ಇಲ್ಲಿ ಹೇಳಿ, ನಾವು ಭೂಮಿಯನ್ನು ನಿಮ್ಗೆ ಕೊಟ್ಟಿಲ್ಲ ಅಂತ ನಾವೆಂದು ಹೇಳಲ್ಲ. ಕೊಟ್ಟಿದ್ದೀವಿ, ದುಡ್ಡು ತಗೊಂಡಿದ್ದೀವಿ, ಆಗ ನೀವು ಹಾಕ್ಕೊಡ್ತೀನಿ ಅಂತ ಹೇಳಿದ ಮಾತನ್ನು ನಡೆಸ್ಕೊಳ್ತಾ ಇಲ್ಲ. ನಮ್ಮ ಭೂಮಿಗೆ ಸರ್ಕಾರ ಏನು ನಿಗದಿಪಡಿಸಿದೆ ಆ ಮಾನದಂಡದ ಅನುಸರಿಸಿ ನೀವು ಕೊಟ್ಟಿಲ್ಲ. ಸರ್ಕಾರ ಮಾನದಂಡದಂತೆ ನಮ್ಮ ಭೂಮಿಗೆ ಆಜ್ಞಾನ ಹೊಸಳ್ಳಿ, ಕೊನಗಟ್ಟ, ನಾಗದಿನಹಳ್ಳಿ ಭೂಮಿಗೆ ಕೊಟ್ಟಿಲ್ಲ. ದಾಖಲೆ ಸಮೇತವಾಗಿ ಪ್ರೂವ್ ಮಾಡುವಂತೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಬರೆದಿದ್ದೀನಿ. 1,18,00,000 ಚಿಲ್ಲರೆ 1 ಕೋಟಿ ಬೆಲೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರೋ ದಾಖಲಾತಿಗಳ ಬೆಲೆ, ಅದ್ರ ಪ್ರಕಾರ ನೀವು ಕೊಟ್ಟಿಲ್ಲ. ಇವತ್ತು ಬೇರೆ ಊರಿಗೆ ಕೊಡ್ತಾ ಇದ್ದೀರಾ, ನಮ್ಮ ರೈತರು ಖುಷಿ. ಆದ್ರೆ ಅದರಲ್ಲಿ ಅವ್ರಿಗೆ 8 ಪಟ್ಟು ಕೊಟ್ಟಾಗ ನಮ್ಗೆ 6 ಪಟ್ಟು ಅದ್ರ ಕೊಡ್ಬೇಕೋ ಬೇಡವಾ? ಅದನ್ನ ಮಾಡ್ತಾ ಇಲ್ಲ. ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ ನೀವು. ನಾವು ಪ್ರತಿಯೊಬ್ಬರ ಹತ್ರನೂ ಹೋಗಿದ್ದೀವಿ, ಅದು ನಿಮಗೂ ಗೊತ್ತು. ಮಾಧ್ಯಮ ಮಿತ್ರರಿಗೆ ಇವತ್ತು ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಕೊಟ್ಟು ಬಂದ್ರು, ಇವತ್ತು ಸುಧಾಕರ್ ಅವ್ರಿಗೆ ಹೋಗಿ ಮನವಿ ಕೊಟ್ಟು ಬಂದ್ರು, ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಹೋಗಿ ಮನವಿ ಕೊಟ್ಟು ಬಂದ್ರು, ಇವತ್ತು MP ಪಾಟೀಲ್ ಸಾಹೇಬ್ರಿಗೆ ಹೋಗಿ ಮನವಿ ಕೊಟ್ಟು ಬಂದ್ರು. ಅದೆಲ್ಲ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು. ಅದು ಇದುವರೆಗೂ ಯಾವುದು ತಗೊಂಡಿಲ್ಲ. ಆಯ್ತಪ್ಪ, ನೀವು ತಗೊಂತಾ ಇರಿ, ನಾವು ಹಾಕ್ಕೊಡ್ತೀವಿ, ಮಾತಾಡಿ ಅಂತ ಹೇಳಿದ್ರು. ಇದನ್ನ ಅತಿ ಜರೂರಾಗಿ ಮಾಡಬೇಕು. ಹಣ ಬಿಡುಗಡೆ ಆಗಬೇಕು. ಬೋರ್ಗೊಂದ್ಸಲಿ, ಮರಕ್ಕೊಂದ್ಸಲಿ, ಭೂಮಿಗೊಂದ್ಸಲಿ ಅನ್ನೋದನ್ನು ಬಿಟ್ಟು ಎಲ್ಲದಕ್ಕೂ ಒಂದೇ ಸಲ ಆ ವ್ಯಕ್ತಿ ಜಮೀನಿಗೆ ಮಾಡಬೇಕು. 4ನೇದಾಗಿ ಇನ್ನು ಮುಂದೆ 1 ಗುಂಟೆ ಭೂಮಿಯನ್ನು ನಮ್ಮ ಕಸಬಾ ಹೋಬಳಿನಲ್ಲಿ ನೀವು ಮುಟ್ಟಬಾರದು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರು ಆದ ನರಸಿಂಹಮೂರ್ತಿ, ಆನಂದಮೂರ್ತಿ, ರಾಮಣ್ಣ, ಮುನೇಗೌಡರು, ಶಿವಕುಮಾರ್, TS ನರಸಿಂಹಮೂರ್ತಿ ಸೇರಿ ಹಲವು ಗ್ರಾಮಸ್ಥರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.